ನೋಡಿ ಇವತ್ತು ನಾನು ನಿಮಗೆ ಖಾರವಾಗಿರೋ ಮೆಣಸಿಕಾಯಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ತುಂಬ ಖಾರವಾಗಿರೋ ಮೆಣಸಿಕಾಯಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟು ಖಾರ ಇದ್ದರೂ ಆರಾಮ್ಸೆ ತಿನ್ಬೋದು ಈ ಥರ ಮಾಡಿದರೆ. ನೋಡಿ, ನಾನು ಮೆಣಸಿಕಾಯಿನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ನಡುವೆ ಹೊಟ್ಟೆ ಅಂತಾರಲ್ಲ, ಅದನ್ನು ಸೀಳ್ಕೊಂಬಿಡಿ. ನೋಡಿ, ಈ ಥರ ದೊಣ್ಣೆ ಮೆಣಸಿನ್ಕಾಯಿ, ಅದರಲ್ಲಿ ಒಂದೊಂದು ಮೆಣಸಿನ್ಕಾಯಿ ಸಣ್ಣದೇ ಇತ್ತು. ನೋಡಿ, ನಮ್ಮ ಅಕ್ಕ ಏನು ಇಷ್ಟು ಮೆಣಸಿನ್ಕಾಯಿ ಖಾರವಾಗಿರೋದನ್ನು ಹೇಗೆ ಪಲ್ಯ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬನ್ನಿ, ಮತ್ತು ನಾವು ಮಾಡುವಂತಹ ಮೆಣಸಿನ್ಕಾಯಿ ಪಲ್ಯ ರೆಸಿಪಿ ನಿಮಗೆ ಹೇಳ್ಕೊಡ್ತೀನಿ. ಆರಾಮ್ಸೆ ನೀವು ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಅಷ್ಟು ಚೆನ್ನಾಗಾಗುತ್ತೆ ಇದು ಪಲ್ಯ. ಮಾತ್ರ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ನಡುವೆ ಈ ಥರ ಹೊಟ್ಟೆನ ಸೀಳ್ಕೊಂಡು ತೊಗೊಳ್ಳಿ. ಫಸ್ಟ್ಗಿನ ವಿಡಿಯೋ ನೋಡಿ, ಯಪ್ಪ ಇದು ಖಾರವಾಗಿರೋ ಮೆಣಸಿನ್ಕಾಯಿ ಪಲ್ಯ ನಾವಂತೂ ನೋಡಲ್ಲ ಅನ್ಕೋಬೇಡಿ ಫ್ರೆಂಡ್ಸ್. ಸಖತ್ತಾಗೆ ಬರುತ್ತೆ, ಖಂಡಿತ ಟ್ರೈ ಮಾಡಿ. ನೋಡಿ, ಈ ಥರ ಎಲ್ಲ ಹೊಟ್ಟೆನ ಸೀಳ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ. ನೋಡಿ, ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಮೊದಲಿಗೆ ಎಣ್ಣೆಲಿ ನೀವು ಫ್ರೈ ಮಾಡಿಕೊಂಡು ಆಮೇಲೆ ಪಲ್ಯ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಾರಿರೋ ಮೆಣಸಿಕಾಯಿನ ತೊಗೊಂಡ್ರೆ ಟೇಸ್ಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ನಾನು ಮಸಾಲ ಹಾಕೋದನ್ನು ತೋರಿಸ್ತಾ ಇರೋದ್ರಿಂದ ಮೆಣಸಿಕಾಯಿ ಪಲ್ಯ ಅಷ್ಟೊಂದು ಖಾರ ಆಗೋದಿಲ್ಲ. ನೋಡಿ, ಬೇಕಾದರೆ ನೀವು ಖಂಡಿತ ಟ್ರೈ ಮಾಡಿ. ನೀವು ಮತ್ತೆ ನನಗೆ ಹೇಳ್ತೀರಿ. ನೋಡಿ, ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತೀನಿ ನಿಮಗೆ. ನಮ್ಮ ಕಡೆ ಫ್ರೆಂಡ್ಸ್ ಒಂದು ಹೇಳ್ತೀನಿ, ನಮ್ಗೆ ಖಾರ ಜಾಸ್ತಿ ತಿಂತೀವ್ರಿ ನಾವು ನಮ್ಮ ಸೈಡು. ಹಾಗಾಗಿ ನಾವು ಮೆಣಸಿನ್ಕಾಯಿ ಪಲ್ಯ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಈ ಥರ ಎಲ್ಲ ಪಲ್ಯನ ಮಾಡ್ತಾ ಇರ್ತೀವಿ. ಖಾರವಾಗಿರೋದ್ರನ್ನ ನೋಡಿ ತೊಗೊಳ್ಳಿ. ನೀವು ನಮ್ಮದು ಬಾಜು ಮನೆಯಲ್ಲಿ ಅವರು ಮೆಣಸಿ ಗಿಡ ಹಚ್ಚಿರೋದ್ರಿಂದ ತಂದು ಕೊಡ್ತಿರ್ತಾರೆ. ನಾವು ಪಲ್ಯನ ಯಾವಾಗಲಾದರೂ ಒಂದು ಸಲ ಮಾಡ್ತೀವಿ. ಇದನ್ನು ದಿನ ಮಾಡೋಕ್ಕಾಗಲ್ಲ. ಯಾವಾಗಲಾದರೂ ಒಂದು ಸಲ ಮಾಡಿಬಿಟ್ಟು ಹೊಲಕ್ಕೆ ಹೋಗೋರಿಗೆ ಕಟ್ಟಿ ಕೊಡ್ತಾರೆ ನಮ್ಮ ಕಡೆ ಸೈಡ್ ಜಾಸ್ತಿ. ನೋಡಿ, ಇವಾಗ ಎಣ್ಣೆಲಿ ಹುರ್ಕೊಂಡಾದ್ಮೇಲೆ ನೀವು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊತಿರಲ್ಲ, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಥರ ಈ ಕಡೆಯಿಂದ ಈ ಥರ ದೊಡ್ಡದಾಗಿರೋ ಮೆಣಸಿಕಾಯಿಗಳನ್ನು ತೊಗೊಂಡ್ರಿ ಅಂದರೆ ಹುರ್ಕೊಳ್ಳೋಕ್ಕೂ ಸರಿಯಾಗುತ್ತೆ ಮತ್ತು ಪಲ್ಯನೂ ಚೆನ್ನಾಗಿ ಬರುತ್ತೆ. ನೋಡಿರಿ, ದೊಣ್ಣೆ ಮೆಣಸಿಕಾಯಿ ಸಹ ನಾವು ಪಲ್ಯನ ತುಂಬಿಬಿಟ್ಟು ಮಾಡ್ತೀವಿ. ಇದರಲ್ಲೇ ನೋಡಿರಿ, ದೊಣ್ಣೆ ಮೆಣಸಿಕಾಯಿ ಒಂದೆರಡು ಇದ್ವು ಮತ್ತು ಇವು ಇದ್ವು. ಇವೆರಡನ್ನೂ ಸೇರಿಸಿ ನಿಮಗೆ ತೋರ್ಸಾಕತ್ತೀನಿ. ಅಷ್ಟೊತ್ತಿಗೆ ನಾನು ಈ ಕಡೆ ಮಸಾಲಾನು ರೆಡಿ ಮಾಡ್ಕೊತೀನಿ. ಬನ್ನಿ, ಯಾವುದನ್ನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಶೇಂಗಾಕಾಳನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೆ. ನಾನು ಅದನ್ನೇನು ವೀಡಿಯೋ ಮಾಡಿಲ್ಲ. ನೋಡಿ, ಈ ಥರ ಹುರಿದ್ಬಿಟ್ಟು ನಾವೇನು ಮಾಡ್ತೀವಿ ಫ್ರೆಂಡ್ಸ್, ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿರ್ತೀವಿ ಶೇಂಗಾಕಾಳನ್ನು. ಮತ್ತು ಯಾವುದಕ್ಕಾದ್ರೂ ಬೇಕಾದರೆ ನಮ್ಗೆ ಅವಶ್ಯ ಇರುತ್ತಲ್ಲ ಅಂತೇಳಿ. ಮತ್ತು ಇದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೆ. ನೋಡಿ, ಶೇಂಗಾಕಾಳು, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕಿ, ಇಲ್ಲ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಕಿ. ನೋಡಿ, ಸ್ವಲ್ಪ ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ನೀವು ಮಿಕ್ಸಿ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ. ತುಂಬ ಸಿಂಪಲ್. ನಿಮಗೆ ಹಳ್ಳಿ ಸೈಡ್ ನಾವು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಕ್ಕವು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಹಸಿ ಕೊಬ್ಬರಿ, ಹಸಿ ಶುಂಠಿ, ಸ್ವಲ್ಪ ಶೇಂಗಾಕಾಳು, ಹುರಿದಿರೋಂಥ ಶೇಂಗಾಕಾಳು ಮತ್ತು ಸ್ವಲ್ಪ ಗುರಾಳ್ ಪುಡಿ, ಅಂದರೆ ಕುರ್ಷಣಿ ಪುಡಿ ಅಂತಿರಲ್ಲ ಅದು. ಗುರಾಳ್ ಪುಡಿ, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಹಸಿ ಶುಂಠಿ ಮತ್ತು ಶೇಂಗಾಕಾಳು. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಳ್ಳಿ. ಭಾಳ ಸಣ್ಣ ಮಾಡ್ಕೊಬೇಡ್ರಿ, ಒಂದು ಸ್ವಲ್ಪ ಗಡತ್ರಾಗ ಇರಲಿ. ಇವಾಗ ಈ ಕಡೆ ಮೆಣಸಿಕಾಯಿ ಹುರ್ಕೊಂಡೆ ನೋಡಿರಿ, ನಾನು ರೆಡಿ ಆಯ್ತು. ಅದರಲ್ಲೇ ನಾನು ಪಲ್ಯ ಮಾಡ್ಕೊಂಬಿಡ್ತೀನಿ. ಅದೇ ಪಾತ್ರೆಯಲ್ಲೇ ತೋರಿಸ್ತೀನಿ ನಿಮಗೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ಹೇಗಿದ್ರೂ ಇರುತ್ತಲ್ವ, ಸೈಡ್ಗೆ ಇಟ್ಕೊಂಬಿಡಿ. ನೀವು ಭಾಳ ಮಾಡೋದಾದರೆ ಎತ್ತಿ ಬೇರೆ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ನಾನು ಅದರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಹಾಕಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ನೀವು ಪಲ್ಯ ಮಾಡಿದ್ರಿ ಅಂದರೆ ಮೆಣಸಿಕಾಯಿ ಖಾರ ಆಗೋದಿಲ್ಲ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ. ನಾನು ಸಾಸಿವೆ ಕಾಳನ್ನು ಹಾಕಿದ್ದೀನಿ, ಜೀರಿಗೆ ಹಾಕಿಲ್ಲ. ಯಾಕಂದರೆ ಅಲ್ಲಿ ಮಸಾಲಕ್ಕೆ ಹಾಕಿರೋದ್ರಿಂದ ಸಾಸಿವೆ ಕಾಳು ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಮತ್ತು ಈರುಳ್ಳಿನ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ. ಆವಾಗ ನೀವು ಸ್ವಲ್ಪ ಬೆಂದಾದ್ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಅದೇ ಮೆಣಸಿಕಾಯಲ್ಲೇ ನೀವೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಖಾರ ಆಗುತ್ತಪ್ಪ, ನಾವು ಮೆಣಸಿಕಾಯಿ ಪಲ್ಯ ಹೇಗೆ ತಿನ್ನೋದು ಅಂತ ವಿಚಾರ ಮಾಡಬೇಡ್ರಿ. ಯಾಕಂದರೆ ನಾವು ಮಾಡುವಂಥ ರೆಸಿಪಿಗಳು ನಾವು ಹಳ್ಳಿ ಸೈಡ್ ಇದು ಬೇಕೇ ಬೇಕು, ಮಾಡ್ತಾನೆ ಇರ್ತಾರೆ. ಮೆಣಸಿಕಾಯಿ ಪಲ್ಯ ತುಂಬ ಖಾರ ಇದ್ದರೂ ಇದು ಮಳೆಗಾಲದಲ್ಲಿ ಹೊಲಕ್ಕೆ ಹೋಗಿರ್ತಾರಲ್ಲ, ಅವಾಗಂತೂ ಈ ಬೆಳ್ಳುಳ್ಳಿ ಕೀಳೋಕ್ಕೆ ಮತ್ತು ಹೆಸರುಕಾಯಿನ ಹರಿಯೋದಕ್ಕೆ ಅಂತ ಹೋಗ್ತಾನೆ ಇರ್ತಾರೆ ನಮ್ಮ ಸೈಡು. ಹಾಗಾಗಿ ಅವರಿಗೆ ಖಾರ ಇರೋ ಪಲ್ಯಗಳನ್ನು ಕೇಳ್ತಾರೆ. ರೊಟ್ಟಿ ಮತ್ತು ಒಂದು ಜೋಳದ ಅಂಬ್ಲಿ, ಈ ಥರ ಪಲ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ.
ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಹುಣಸೆ ರಸ ಹಾಕಬೇಕು. ಮೊದಲಿಗೆ ನಾನು ಮಸಾಲ ಹಾಕ್ತಾಯಿದ್ದೀನಿ, ಅಲ್ಲೇನು ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ನಾ ಇಲ್ಲಿ ತುಂಬುತ್ತಾ ಇಲ್ಲ ಮಸಾಲಾನ ಮೆಣಸಿಕಾಯಿಗೆ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ನಡುವೆ ಮಧ್ಯೆ ಸೀಳು ಬಿಟ್ಟು ಹಾಕಿರ್ತೀವಲ್ಲ ಹೊಟ್ಟೆ ಸೀಳು ಅಂಥೇಳಿ, ಅದನ್ನು ಆಗಿರೋದ್ರಿಂದ ಎಲ್ಲದಕ್ಕೂ ಅದು ಅಟ್ಯಾಚ್ ಆಗಿಬಿಡುತ್ತೆ ನೋಡ್ರಿ. ಈ ವಿಡಿಯೋದಲ್ಲಿ ನಾವೇನಾದರೂ ತಪ್ಪಾಗಿ ಮಾತಾಡಿದರೆ ನೀವು ಕ್ಷಮಿಸ್ರಿ ಅಂತ ನಿಮ್ಮ ಹತ್ರ ಕೇಳ್ತೀನಿ ರೀ. ಸ್ವಲ್ಪ ಮಾತನಾಡುವಾಗ ಅಂದರೆ ನಾವು ವಿಡಿಯೋ ಹಾಕ್ತೇವೆ, ವಿಡಿಯೋ ಎಡಿಟ್ ಮಾಡ್ತಿರುವಾಗ ಸ್ವಲ್ಪ ಮಾತುಗಳು ನಮಗೆ ಗೊತ್ತಾಗೋದಿಲ್ಲ, ಹಾಗೆ ಸಡನ್ಲಿ ಆಗಿ ಏನಾದರೂ ತಪ್ಪಾಗಿ ಮಾತಾಡಿರ್ತೀವಿ. ಅದಕ್ಕೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ತೀನಿ ರೀ. ಇವಾಗ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ನೋಡಿರಿ. ಹುಣಸೆ ರಸ ಮತ್ತು ರುಬ್ಬಿರುವಂಥ ಮಸಾಲ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪು ಬೆಲ್ಲ ಹಾಕಬೇಕು ನೋಡಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಅದರಲ್ಲೇ ಕರಗಿಬಿಡುತ್ತೆ ಅಂತೇಳಿ ನಾನು ಸ್ವಲ್ಪನೇ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಪುಡಿ ಮಾಡಿಲ್ಲ, ಹಾಗೆ ಹಾಕಿಬಿಟ್ಟೆ. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು 20 ನಿಮಿಷ ನೀವು ಪಲ್ಯನ ಬೇಯಿಸ್ಕೊಂಡ್ರಿ ಅಂದರೆ ಖಾರವಾಗಿರುವಂತಹ ಮೆಣಸಿಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಕರೆಕ್ಟ್ ಅಳತೆಯಿಂದ ನೀವೆಲ್ಲ ಸಾಮಗ್ರಿಗಳನ್ನು ಹಾಕಿ ಮಾಡಿದ್ರಿ ಅಂದರೆ ಖಾರನೇ ಇರೋದಿಲ್ಲ. ಖಾರ ತಿನ್ನೋರಿಗಂತೂ ಪರ್ಫೆಕ್ಟ್ ಪಲ್ಯ ಇದು. ಖಂಡಿತ ಟ್ರೈ ಮಾಡಿ, ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತೀರಾ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಡ್ತೀನಿ. ಬೆಲ್ಲ ನೋಡಿ ಅದರಲ್ಲೇ ಕರಗಲಿ ಅಂತ ಡೈರೆಕ್ಟ್ ಹಾಗೆ ಸ್ವಲ್ಪ ಹಾಕಿಬಿಟ್ಟೆ, ನಾನು ಹೊಡಿಲಿಲ್ಲ ನೋಡಿ. ಅದೇನು ಕರಗಿಬಿಡುತ್ತೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಹೋದಂಗೆ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ನೀಟಾಗಿ ಪಲ್ಯನ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ನಾವು ಇಟ್ವಿ ಅಂದರೆ ಒಂದು 20 ನಿಮಿಷದಲ್ಲಿ ಪಲ್ಯ ಘಮ 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 ಅಂತ ರೆಡಿ ಆಗ್ಬಿಡ್ತೈತೆ ರೀ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನೀವು. ಈಗ ನಾನು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇಟ್ಬಿಡ್ತೀನಿ. ಈ ಥರ ಮುಚ್ಚಳ ಮುಚ್ಚಿಟ್ರಿ ಅಂದರೆ ನೋಡಿರಿ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿರ್ತಿಲ್ಲ, 1-2 ನಿಮಿಷ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೈ ಆಡ್ಕೊಳ್ಳಿ ನೋಡಿ. 20 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನಾನು. ಎಷ್ಟು ರೆಡಿ ಆಗೈತಿ. ನಾನು ಎಷ್ಟು ನೀರು ಹಾಕಿದ್ದೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಂತ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಖಾರ ಅನ್ನೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಪಲ್ಯ ಮಾತ್ರ. ನಿಜಕ್ಕೂ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಒಂದು ಸಣ್ಣ ಬಟ್ಲಕ್ಕೆ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದಲ್ವ. ಒಂದು ಸಣ್ಣ ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ 1-2 ಪೀಸ್ ಅಂತೂ ಖಂಡಿತ ತಿಂತಾರೆ ಫ್ರೆಂಡ್ಸ್. ದಯವಿಟ್ಟು ಟ್ರೈ ಮಾಡಿ ನೋಡಿ. ಶೇಂಗಾ ಕಾಳು ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನೆಕ್ಸ್ಟ್ ರೆಸಿಪಿದಾಗ ಸಿಗ್ತೇನೆ ರೀ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಪ್ಲೀಸ್ ಫ್ರೆಂಡ್ಸ್. ಮತ್ತು ನಾನು ಬೇರೆ ಬೇರೆ ರೆಸಿಪಿಗಳನ್ನು ನಿಮಗೆ ತರ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.